ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಬೆಳಗ್ಗೆ ಬಿಗ್ ಶಾಕ್ ಕೊಟ್ಟಿರೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಪ್ರಮುಖವಾಗಿ ಪರಮೇಶ್ವರ್ ಅವರ ಒಡೆತನದ ಎರಡೂ ಜಾಗದಲ್ಲಿ ಕೂಡ ದಾಳಿ ಆಗಿರೋದು ಯಾವ್ದು ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಒಂದು ಮೆಡಿಕಲ್ ಕಾಲೇಜ್ನ ಮೇಲೆ ದಾಳಿ ಆಗಿದೆ, ಬೆಳಗ್ಗೆ ಆಗಿರುವಂತಹ ದಾಳಿ ಇದು. 30 ಅಧಿಕಾರಿಗಳು ದೆಹಲಿಯಿಂದ ನೇರವಾಗಿ ತುಮಕೂರಿನ ಈ ಮೆಡಿಕಲ್ ಕಾಲೇಜಿಗೆ ಬಂದಿದ್ದಾರೆ. ಬಂದಿಳಿದವರು ದಾಖಲಾತಿಗಳ ಪರಿಶೀಲನೆಯಲ್ಲಿ ಮುಳುಗಿದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಟೀಮ್ನಲ್ಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. 9 ಇನೋವಾ ಕಾರ್ನ ಮೂಲಕ ಬಂದರು ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ತುಂಬ ಪ್ಲಾನ್ ಮಾಡಿಕೊಂಡೇ ಅವರು ಏಕಕಾಲಕ್ಕೆ ಇಷ್ಟು ದೊಡ್ಡ ಆಪರೇಷನ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಸೊ ಯಾವ್ಯಾವ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದ್ರಲ್ಲಿ ಅವರು ತೊಡಗಿದ್ದಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಆಮೇಲೆ 4 ವರ್ಷದ ಹಿಂದಿನ IT ದಾಳಿಗೂ ಇದಕ್ಕೂ ಹೆಂಗೆ ಕನೆಕ್ಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳು IT ಅಧಿಕಾರಿಗಳಿಗೆ ಇತ್ತಂತೆ. ಹೀಗಾಗಿ ಇಡೀ ಕೇಸನ್ನು ಇಡಿಗೆ ರವಾನಿಸಿದ್ರ. ಒಂದು ಪತ್ರವನ್ನಂತೂ ಬರೆದಿರ್ತಾರೆ, ಅಂಥದ್ದೇನಾದರೂ ಅನುಮಾನಗಳಿದ್ದಾಗ ನೀವು ಟೇಕ್ ಓವರ್ ಮಾಡಬೇಕು ಅಂತ. ಆ ಥರದ್ದು ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಿಕಾಸ್ ಒಂದು ಮೋಟಿವ್ ಬೇಕಲ್ವಾ ಇಡಿ ದಾಳಿ ಆಗೋದಕ್ಕೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ನೇರ ದೃಶ್ಯಾವಳಿಗಳು. ದಾಳಿ ಸದ್ಯಕ್ಕೆ ಒಳಗಡೆ ಕಂಟಿನ್ಯೂ ಆಗ್ತಾ ಇದೆ. ಪರಿಶೀಲನೆಯಲ್ಲಿ ಅಧಿಕಾರಿಗಳು ಮುಳುಗಿದ್ದಾರೆ. ಇನ್ನು ಅಲ್ಲಿ ಯಾವ ಮಾಧ್ಯಮದವರೆಗೂ ಕೂಡ ಒಳಗಡೆ ಎಂಟ್ರಿ ಕೊಡದೇ ಇರೋ ಹಾಗೆ ಸೆಕ್ಯೂರಿಟಿಯನ್ನು ಕೂಡ ಟೈಟ್ ಮಾಡಲಾಗಿದೆ. ಬಟ್ ಆತಂಕ ಅಂತೂ ಪರಮೇಶ್ವರ್ ಅವರಿರ್ಬೋದು ಅಥವಾ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ನ ಆಡಳಿತ ಮಂಡಳಿಗಿರ್ಬೋದು ಇದ್ದೇ ಇರುತ್ತೆ. ಯಾಕಂದರೆ ಇಡಿ ದಾಳಿ ಅನ್ನೋದು ನಾನು ಆಗಲೇ ಹೇಳಿದ ಹಾಗೆ ಅದು ಒಮ್ಮೆ ನಡೆದ್ರೆ ಶನಿ ಹೆಗಲೇ ಇರ್ದಂಗೆ ರಾಜಕಾರಣಿಗಳಿಗೆ. ಸ್ಪೆಷಲಿ ಎಂತೆಂಥ ರಾಜಕಾರಣಿಗಳು ಏನೇನಾದರೂ ಅನ್ನೋದು ನಮಗೆ ಗೊತ್ತೇ ಇದೆ. ಈಗ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಅಂದರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ದಾಳಿ ಆಗಿದೆ. 2 ಕಡೆಗಳಲ್ಲಿ ಅವ್ರ ಮನೆ ಮೇಲೆ ಆಗಿಲ್ಲ ರೇಡು, ಬದಲಾಗಿ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲಾಗಿದೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಮೇಲಾಗಿದೆ, ಇನ್ನೊಂದು ಮೆಡಿಕಲ್ ಕಾಲೇಜ್ ಮೇಲಾಗಿದೆ. ಆಮೇಲೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಗಂಭೀರವಾದಂತಹ ಆರೋಪ ಸ್ಥಳೀಯರಿಂದ ಏನು ಅಂತಂದರೆ ಸರ್ಕಾರದ ಕಣ್ ತಪ್ಪಿಸಿ ಸೀಟ್ ಬ್ಲಾಕಿಂಗ್ ಮಾಡಿ ಅಲ್ಲಿ ಹವಾಲಾ ದಂಧೆಯ ಇನ್ವೆಸ್ಟ್ಮೆಂಟ್ ಮೂಲಕ ಕೆಲವರಿಗೆ ಸೀಟ್ ಬ್ಲಾಕಿಂಗ್ ಮಾಡೋದ್ರ ಮೂಲಕ ದುಪ್ಪಟ್ಟು ಹಣವನ್ನು ಗಳಿಸ್ತಾ ಇದ್ದಾರೆ ಅನ್ನೋದು ಇವತ್ತು ನಿನ್ನೆ ಆರೋಪ ಅಲ್ಲ, ಸುಮಾರು ಟೈಮ್ನಿಂದ ಆರೋಪ. ಈ ಆರೋಪವನ್ನು ಪರಮೇಶ್ವರ್ ಅವರು ತಳ್ಳಿ ಹಾಕೊಂಡೇ ಬಂದರು. ಬಟ್ ಸ್ಟಿಲ್ ಇದು ಒನ್ ಆಫ್ ದ ರೀಸನ್ ಇರಬಹುದಾ ಅನ್ನೋದು ನೋಡಬೇಕಾಗತ್ತೆ ನಾವು. ಆಮೇಲೆ ಇಡಿ ಅಧಿಕಾರಿಗಳಿಗೆ ಒಂದು ಸ್ಪೆಷಲ್ ಪವರ್ ಕೂಡ ಇರುತ್ತೆ. ಒಂದು ವೇಳೆ ಅವ್ರಿಗೆ ಯಾರಾದರೂ ಕೋಆಪ್ರೇಟ್ ಮಾಡ್ತಿಲ್ಲ ಅಂದರೆ ಕೆಲವ್ರನ್ನಲ್ಲಿ ಇಮಿಡಿಯೇಟಾಗಿ ವಶಕ್ಕೆ ಪಡ್ಕೊಳ್ಳುವಂತಹ ಅವಕಾಶ ಕೂಡ ಇರುತ್ತೆ. ಯಾರನ್ನಾದರೂ ಇವತ್ತು ವಶಕ್ಕೆ ಪಡಿತಾರಾ, ಸಾಧ್ಯತೆ ಇದೆಯಾ, ಅಥವಾ ಕೇವಲ ದಾಖಲಾತಿಗಳಿಗೆ ಮಾತ್ರ ಈ ದಾಳಿ ಸೀಮಿತವಾಗುತ್ತಾ ನೋಡ್ತಾ ಹೋಗಬೇಕಾಗತ್ತೆ ನಾವು. 2 ಕಡೆಗಳಲ್ಲಿ ಈ ದಾಳಿ ಆಗಿರೋದು. ಈ ಮೂಲಕ ಬಿಗ್ ಶಾಕ್ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಿಗ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ನೋಡಿದ್ವಿ, DK ಶಿವಕುಮಾರ್ ಅವ್ರಿಗೂ ಕೂಡ ಇಡಿ ದಾಳಿಯ ಬಿಸಿ ಏನು ಅಂತ ಗೊತ್ತು, ಜಮೀರ್ ಅಹಮದ್ ಅವ್ರಿಗೂ ಗೊತ್ತು. ಈಗ ಪರಮೇಶ್ವರ್ ಅವರು ಕೂಡ ಸಾಲಿಗೆ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೂಡ ಕೇಸ್ನಲ್ಲೂ ಕೂಡ ಕೆಲ ತಿಂಗಳ ಕಾಲ CMಗೂ ಕೂಡ ಟೆನ್ಷನ್ ಇತ್ತು. ಈಗ ಟೆನ್ಷನ್ ಶಿಫ್ಟ್ ಆಗ್ತಾ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ಕಾರಣ ಅವರ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿ ಆಗಿರೋದು. IT ನೀಡಿದ ಮಾಹಿತಿ ಆಧರಿಸಿ 4 ವರ್ಷಗಳ ಹಿಂದೆ IT ರೇಡ್ ಆಗಿತ್ತು ಇದೇ ಶಿಕ್ಷಣ ಸಂಸ್ಥೆಗಳ ಮೇಲೆ. ಸೊ ಆ ತನಿಖೆಯ ಮಾಹಿತಿಯನ್ನು ಆಧರಿಸಿ ಈಗ ಇಡಿ ಅಧಿಕಾರಿಗಳು ಕೂಡ ಬಂದು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸೊ ಇಂಟರ್ ಕನೆಕ್ಟೆಡ್ ಇದೆ. ಒಂದು ಟೆನ್ಷನ್ ಏನಿರುತ್ತೆ ಅಂದರೆ ಆರೋಪಿತ ಸ್ಥಾನದಲ್ಲಿ ಇರೋರಿಗೆ ಒಂದು ತನಿಖಾ ಸಂಸ್ಥೆಯಿಂದ ಇನ್ನೊಂದು ತನಿಖಾ ಸಂಸ್ಥೆಗೆ ಹಳೆ ಕೇಸ್ ಹ್ಯಾಂಡ್ ಓವರ್ ಆಗೋದು. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಸ್ಪಾಟಲ್ಲಿ ಸದ್ಯಕ್ಕೆ ಏನು ಆಗ್ತಾ ಇದೆ? ಈಗಲೂ ರೇಡ್ ಕಂಟಿನ್ಯೂ ಆಗ್ತಾ ಇದೆ. ಈ ರೇಡು ಪರಮೇಶ್ವರ್ ಅವ್ರಿಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಜಾಗಗಳಿಗೆ ಏನಾದರೂ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲಿ ತನಕ ಯಾವೆಲ್ಲ ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ? ಎಸ್ ಮಮತಾ, ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಪರಮೇಶ್ವರ್ ಅವರ ಒಡೆತನಕ್ಕೆ ಸೇರಿದಿರುವಂತಹ ಏನು ಸಿದ್ಧಾರ್ಥ ತಾಂತ್ರಿಕ ಕಾಲೇಜು ಅಂದರೆ SSIT ಮತ್ತು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹೆಗ್ಗೆರೆಯಲ್ಲಿರುವಂಥದ್ದು, ಈ 2 ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು ಕೂಡ. ಅವರು ಕೂಡ ಪರಿಶೀಲನೆ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೆಳಗ್ಗೆ 5 ಕಾರಿನಲ್ಲಿ ಒಟ್ಟು ಬಂದಿರುವಂಥದ್ದು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ 3 ಕಾರಿನಲ್ಲಿ ಅಧಿಕಾರಿಗಳಿದ್ದಾರೆ. ಮತ್ತು ಈಗ ನಾನಿರುವಂಥದ್ದು SSIT ಅಂದರೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಅಲ್ಲಿದ್ದೀನಿ. ಅಲ್ಲಿ ಕೂಡ ಇಬ್ಬರು 2 ಕಾರಿನಲ್ಲಿ ಬಂದಿರುವಂಥದ್ದು. ಒಟ್ಟು ಸುಮಾರು 12 ಅಧಿಕಾರಿಗಳು ಬಂದು ತನಿಖೆ ಮಾಡ್ತಾ ಇದ್ದಾರೆ.
ಫೈಲ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ಈಗ ಅಡ್ಮಿಷನ್ ಟೈಮ್ ಇರುವುದರಿಂದ, ಅಂದರೆ ಎರಡು ಕಡೆ ತಾಂತ್ರಿಕ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ಎರಡೂ ಕೂಡ ಅಡ್ಮಿಷನ್ ಟೈಮ್ ಆಗಿರುವುದರಿಂದ ಸಹಜವಾಗಿ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಮತ್ತು ಆರೋಪ ಕೂಡ ಈ ಹಿಂದಿನಂದು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಹೆಗ್ಗರೆಯಲ್ಲಿರುವಂತಹ ಮೆಡಿಕಲ್ ಕಾಲೇಜಲ್ಲಿ ಸೀಟ್ಗಳನ್ನು ಬ್ಲಾಕ್ ಮಾಡಲಾಗುತ್ತೆ, ಸೀಟ್ ಬ್ಲಾಕ್ ಮಾಡಿ ದಂಧೆ ಮಾಡಲಾಗ್ತಾ ಇದೆ, ಕೋಟ್ಯಾಂತರ ರೂಪಾಯಿಗೆ ಮೆಡಿಕಲ್ ಸೀಟ್ಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಇತ್ತು. ಹಾಗಾಗಿ ಈ ಹಿಂದೆ ಕೂಡ 3 ವರ್ಷಗಳ ಹಿಂದೆ IT ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಸೊ ಇದರ ಭಾಗವಾಗಿ ಈಗ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಬಂದು ತನಿಖೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅಜೆಂಡಾ ಇಟ್ಕೊಂಡೇ ಇಲ್ಲಿ ಬಂದಿರುವಂಥ ಎನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗಿದೆ. ನೋಡ್ಬೋದು ಈಗ ಎಲ್ಲ ಕಡೆ ಕೂಡ ಇಲ್ಲಿ ಅಂದರೆ SSITಯಲ್ಲಿ ಗೇಟನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಯಾರನ್ನು ಕೂಡ ಹೋಗಲಿಕ್ಕೆ ಇಲ್ಲಿಗೆ ಬಿಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಗೇಟನ್ನು ಕ್ಲೋಸ್ ಮಾಡಿರುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನದಾಗಿ ಇಲ್ಲಿ ಬರಲಿಕ್ಕೆ ಬಿಡ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಒಟ್ಟು 12 ಜನ ಅಧಿಕಾರಿಗಳ ತಂಡ ಇಲ್ಲಿ ದಾಖಲೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂತಹ ಕಚೇರಿ ಏನಿದೆ, SSITಯಲ್ಲಿ ಒಂದು ಕಚೇರಿ ಇದೆ, ಆ ಕಚೇರಿಯಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಪರಮೇಶ್ವರ್ ಅವರು ಬೆಂಗಳೂರಿಂದ ತುಮಕೂರು ಹತ್ರ ಬರ್ತಾ ಇದ್ದಾರೆ, ತುಮಕೂರಿಗೆ ಬರುವಂಥ ದಾರಿ ಮಧ್ಯೆ ಇದ್ದಾರೆ. ಅವರು ಬಂದು ಇನ್ನು ಹೆಚ್ಚಿನ ವಿವರ ಕೊಡುವವರಿದ್ದಾರೆ. ಈ ಹಿಂದೆ ಕೂಡ ಪರಮೇಶ್ವರ್ ಸೇರಿದಂತೆ ಪರಮೇಶ್ವರ್ ಅವರ ಪತ್ನಿಯರನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದ್ರು. ಅದೇ ರೀತಿ ಈಗ ಅಲ್ಲಿರುವಂತಹ ಪ್ರಾಂಶುಪಾಲರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಹೀಗೆ ಎಲ್ಲರನ್ನೂ ಕೂಡ ಏನು ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ಇದುಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಮಮತಾ. ಮಂಜುನಾಥ್, ಈಗ ತುಂಬ ಇಂಪಾರ್ಟೆಂಟ್ ಆಗಿ ಓಕೆ ಫೈನ್, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ನಾನು ಸದ್ಯಕ್ಕಂತೂ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿಯಿಂದ ಆಡಳಿತ ಮಂಡಳಿ ಕೂಡ ಕೊಂಚ ಟೆನ್ಷನ್ಗೆ ಒಳಗಾಗಿದೆ. ಸಾಮಾನ್ಯವಾಗಿ ಒಂದು ಕಾಲೇಜಿಗೆ ಹೋದಾಗ ಅಲ್ಲಿನ ಅಕೌಂಟ್ ಸೆಕ್ಷನ್ ಅನ್ನು ಬ್ಲಾಕ್ ಮಾಡ್ಕೊಳ್ತಾರೆ ಇಡಿ ಅಧಿಕಾರಿಗಳು ಅಥವಾ IT ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು. ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ ಸೆಕ್ಷನ್ ಅನ್ನು ಬ್ಲಾಕ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಮಾಡಿಕೊಂಡು ಅಲ್ಲಿ ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ.